ಸ್ನೇಹಿತರೆ, ಈಗ ನನ್ನ ಯಾತ್ರೆಯ ಮುಂದಿನ ಕ್ಷೇತ್ರಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಿಮಾಲಯದ ತಪ್ಪಲಿನಲ್ಲಿರುವಂಥ ಉತ್ತರ ಕಾಶಿ. ಈ ಕಾಶಿಯಲ್ಲಿ ನನಗೆ ವಿಶೇಷವಾದ ಒಂದು ಭಾಗ್ಯ ಕೂಡಿ ಬಂತು. ಬಹುಶಃ ಪೂರ್ವಜನ್ಮದ ಪುಣ್ಯವೋ ಏನೋ ಗೊತ್ತಿಲ್ಲ, ಇಂತಹ ಒಂದು ಸನ್ನಿವೇಶ ನಾನು ಜೀವನದಲ್ಲಿ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅದೇನು ಅಂತ ಮುಂದೆ ಹೇಳ್ತೇನೆ. ಈ ಉತ್ತರ ಕಾಶಿಯಲ್ಲಿ ಕಾಶಿ ವಿಶ್ವನಾಥನ ಏನು ಲಿಂಗ, ಉದ್ಭವ ಲಿಂಗ ಅದಲ್ಲ, ಅದೇ ರೀತಿಯಾಗಿ ಇಲ್ಲಿ ಕೂಡ ಉದ್ಭವ ಲಿಂಗ ಅದ. ಅದರ ಹಿನ್ನೆಲೆ ಏನು? ಕಾಶಿ ವಿಶ್ವನಾಥನ ಒಂದು ಪುಣ್ಯ ಎಷ್ಟಿದೆಯೋ ಅಷ್ಟೇ ಪುಣ್ಯವು ಈ ಒಂದು ಉತ್ತರ ಕಾಶಿಯಲ್ಲಿ ವಿಶ್ವನಾಥನ ದರ್ಶನ ಮಾಡಿದಾಗ ನಮ್ಗೆ ಸಿಗ್ತದೆ. ಇದರ ಹಿನ್ನೆಲೆಯನ್ನು ಹೋಗ್ತಾ ಹೋಗ್ತಾ ನಿಮ್ಮ ಕಥೆಯನ್ನು ಹೇಳಿಬಿಡ್ತೀನಿ, ನಂತರ ದೇವರ ದರ್ಶನವನ್ನು ಮಾಡಿಸ್ತೀನಿ. ಇಲ್ಲಿ ಇನ್ನೊಂದು ವಿಶೇಷತೆ ಅದ, ಅದೇನು ಅಂತ ನೀವು ದರ್ಶನ ಮಾಡಿ ನೋಡಬೇಕು. ಹೇಳ್ತೀನಿ ಅದೇನು ಅಂತ ಮುಂದೆ. ಮೊದಲು ಈ ಕ್ಷೇತ್ರ ಮಹಾತ್ಮೆಯನ್ನು ಹೇಳ್ತೀನಿ, ಕೇಳಿಬಿಡ್ರಿ. ಹಿಂದೆ ಒಂದಾನೊಂದು ಕಾಲದಲ್ಲಿ ಮೃಕಂಡು ಅನ್ನುವ ಒಬ್ಬರು ಮುನಿ ಇರ್ತಾರೆ. ಆತನಿಗೆ ಮದುವೆಯಾಗಿ ಎಷ್ಟೋ ವರ್ಷ ಕಳೆದರೂ ಕೂಡ ಮಕ್ಕಳೇ ಆಗುವುದಿಲ್ಲ. ಆಗ ಅವರು ಬಹಳನೇ ದುಃಖಗೊಂಡು ಪರಮೇಶ್ವರನ ಕುರಿತು ಘೋರವಾದ ತಪಸ್ಸನ್ನು ಆಚರಿಸ್ತಾರೆ. ಆಗ ಆತನ ತಪಸ್ಸಿಗೆ ಮೆಚ್ಚಿದಂಥ ಪರಮೇಶ್ವರ ಪ್ರತ್ಯಕ್ಷನಾಗಿ, ಮೃಕಂಡು ಮಹರ್ಷಿ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ಏನು ಬೇಕು ವರ ಕೇಳ್ಕೊ ಅಂಥೇಳಿ ಹೇಳ್ತಾರೆ. ಆಗ ಮೃಕಂಡು ಮಹರ್ಷಿ ಪರಮೇಶ್ವರನಿಗೆ ಹೇಳ್ತಾರೆ, ನನಗೆ ಮಕ್ಕಳೇ ಇಲ್ಲ, ಎಷ್ಟೋ ವರ್ಷ ಮದುವೆಯಾಗಿ ಎಷ್ಟೋ ವರ್ಷಗಳ ಕಳೆದರೂ ಕೂಡ ನನಗೆ ಮಕ್ಕಳಿಲ್ಲ, ಅದಕ್ಕಾಗಿ ನನಗೆ ಮಕ್ಕಳು ಬೇಕು ಅಂಥೇಳಿ. ಆಗ ಶಿವ ಹೇಳ್ತಾನೆ, 100 ವರ್ಷ ಬದುಕುವಂಥ ಮಂದಮುದ್ದಿಯ ಮಗ ಬೇಕು, ಅಥವಾ 16 ವರ್ಷ ಅಲ್ಪಾಯುಷಿಯಾದಂಥ ಜ್ಞಾನವಂತ ಮಗು ಬೇಕು, ಎರಡನ್ನು ಆರಿಸ್ಕೊಂಡು ನಿನಗೆ ಬಿಟ್ಟಿದ್ದು ಅಂತ ಹೇಳಿದಾಗ, ಆಗ ಮೃಕಂಡು ಮಹರ್ಷಿ ಹೇಳ್ತಾರೆ, ನನಗೆ ಅಲ್ಪಾಯುಷಿಯಾದರೂ ಜ್ಞಾನವಂತ ಮಗು ಬೇಕು ಅಂತ ಹೇಳ್ತಾರೆ. ಯಾಕಂದರೆ ಮೂರ್ಖನಾಗಿ 100 ವರ್ಷ ಬದುಕುವ ಮಗನಿಗಿಂತ ಸುಜ್ಞಾನಿಯಾಗಿ 16 ವರ್ಷ ಬದುಕುವಂಥ ಮಗನಿಂದ ನನ್ನ ಒಂದು ಜೀವನ ಉದ್ಧಾರ ಆಗ್ತದೆ, ಅದಕ್ಕಾಗಿ 16 ವರ್ಷದ ಸುಜ್ಞಾನಿಯಾದ ಮಗ ನನಗೆ ಬೇಕು ಅಂಥೇಳಿ ಬೇಡ್ಕೋತಾರೆ. ಶಿವನ ವರಪ್ರಸಾದದಿಂದ ಮೃಕಂಡು ದಂಪತಿಗಳಿಗೆ ಒಂದು ಮಗು ಹುಡುಕ್ತದ. ಅವನಿಗೆ ಮಾರ್ಕಂಡೇಯ ಅಂಥೇಳಿ ಹೆಸರಿಡ್ತಾರೆ. ಮಾರ್ಕಂಡೇಯನಿಗೆ ಬರೀ 16 ವರ್ಷ ಆಯುಷ್ಯ. ಆತನ ಬಾಲ್ಯವೆಲ್ಲ ಸಂತೋಷದಿಂದ ಕಳೆದಂಥ ಮೃಕಂಡು ಮಹರ್ಷಿಗೆ ಆಗ 16ನೇ ವರ್ಷ ಬರ್ತದೆ. ಬಹಳನೇ ಕೆಟ್ಟ ಅನಿಸ್ಲಿಕ್ಕೆ ಹತ್ಬಿಡ್ತದೆ. ಇನ್ನು ನನ್ನ ಮಗನ ಆಯುಷ್ಯ ಮುಗಿಲಿಕ್ಕೆ ಬಂತು ಅಂಥೇಳಿ 16ನೇ ವರ್ಷದ ಹುಟ್ಟು ಹಬ್ಬದ ದಿವಸ ತಂದೆ ತಾಯಿ ಕಣ್ಣೀರು ಹಾಕ್ತಿರ್ತಾರೆ. ಆಗ ಮಾರ್ಕಂಡೇಯ ಕೇಳ್ತಾನೆ, ಅಪ್ಪ ಅಮ್ಮನಿಗೆ ಯಾಕೆ ಕಣ್ಣೀರು ಹಾಕ್ಲಿಕ್ಕತ್ತೀರಿ ಅಂದಾಗ ಇದ್ದ ವಿಷಯನ ಮಗುಗೆ ಹೇಳ್ತಾರೆ. ಆಗ ಮಾರ್ಕಂಡೇಯ ಹೇಳ್ತಾನೆ, ನಾನು ಶಿವನ ವರಪ್ರಸಾದದಿಂದ ಹುಟ್ಟೇನಿ, ಆ ಶಿವನ ವರಪ್ರಸಾದದಿಂದಲೇ ಚಿರಂಜೀವವನ್ನು ಪಡ್ಕೊಂಡು ಬರ್ತೀನಿ ಅಂಥೇಳಿ ತಪಸ್ಸಿಗೆ ಹಿಮಾಲಯದತ್ತ ಬರ್ತಾನೆ. ಅದೇ ಸ್ಥಳವೇ ಉತ್ತರ ಕಾಶಿ. ಇವತ್ತೇನ ಉದ್ಭವ ಲಿಂಗ ಅದಲ್ಲ, ಅಲ್ಲಿ ಶಿವ ಅವನಿಗೆ ಪ್ರತ್ಯಕ್ಷನಾಗಿ ಚಿರಂಜೀವಿ ಪಟ್ಟವನ್ನು ಕೊಟ್ಟಂಥ ಸ್ಥಳವೇ ಉತ್ತರ ಕಾಶಿ ಕ್ಷೇತ್ರ. ಮಾರ್ಕಂಡೇಯ ಶಿವನ ತಪಸ್ಸನ್ನು ಯಾವ ರೀತಿ ಮಾಡಿದ್ದ ಅಂದರೆ, ಅವನ ತಪಸ್ಸಿನ ಮಹಿಮೆಗೆ ಭೂಮಿ ಕೂಡ ನಡಗಲಿಕ್ಕೆ ಶುರುವಾಯಿತಂತೆ. ಅದೇ ವೇಳೆಗೆ ಅವನ ಆಯುಷ್ಯ ಮುಗಿಲಿಕ್ಕೆ ಬರ್ತದೆ. ಅದರಿಂದ ಯಮದೂತರು ಅವನನ್ನು ಕರೆದುಕೊಂಡು ಹೋಗಬೇಕು ಅಂತ ಬರ್ತಾರೆ. ಆದರೆ ಮಾರ್ಕಂಡೇಯನ ಹತ್ತಿರ ಕೂಡ ಅವರಿಗೆ ಸುಳಿಲಿಕ್ಕಾಗೋದಿಲ್ಲ. ಯಾಕಂದರೆ ಅವನ ತಪಸ್ಸಿನ ಶಕ್ತಿ, ಅದೇನು ಶಾಖ ಇತ್ತಲ್ಲ, ಆ ಶಾಖದ ಅವನ ಯಮದೂತರು ಅವನ ಹತ್ತಿರ ಕೂಡ ಹೋಗ್ಲಿಕ್ಕಾಗೋದಿಲ್ಲಂತ. ಆಗ ಸಿಟ್ಟಿಗೆದ್ದ ಯಮ ತಾನೇ ಬರ್ತಾನೆ. ಯಮಪಾಶವನ್ನು ಆತನ ಮೇಲೆ ಹಾಕೋದೊಂದೇ ತಡ. ಆಗಲೇ ಶಿವನ ಘೋರವಾದ ತಪಸ್ಸಿನಲ್ಲಿದ್ದಂಥ ಆ ಬಾಲಕನ ಮೇಲೆ ಯಮನ ಪಾಶ ಬಿದ್ದಾಗ ಸಾಕ್ಷಾತ್ ಶಿವನ ಮೇಲೆ ಬಿದ್ದ ಹಾಗೆ ಆಗ್ಬಿಡ್ತದೆ. ಆಗ ಸಿಟ್ಟಿಗೆದ್ದಂಥ ಶಿವ ಅಲ್ಲಿ ಪ್ರತ್ಯಕ್ಷನಾಗ್ತಾನೆ. ಆಗ ಯಮಧರ್ಮರಾಯ ನಡಲಿಕ್ಕೆ ಶುರು ಮಾಡ್ತಾನೆ. ಮಾರ್ಕಂಡೇಯ ಶಿವನ ಪಾದವನ್ನು ಹಿಡ್ಕೊಂಡು ನಮಸ್ಕಾರ ಮಾಡಿದಾಗ, ನೀನು ಚಿರಂಜೀವಿಯಾಗು ಅಂಥೇಳಿ ಆತನಿಗೆ ವರವನ್ನು ಕೊಡ್ತಾನೆ. ಮುಂದೆ ಯಮನು ಕೂಡ ನನ್ನ ತಪ್ಪಾಯಿತು, ನನ್ನ ಕ್ಷಮಿಸು ಅಂಥೇಳಿ ಆ ಜಾಗದಿಂದ ನಿರ್ಗಮಿಸ್ತಾನೆ. ಈಗಲೂ ಕೂಡ ಆ ಸ್ಥಳದಲ್ಲಿ ಶಿವ ಉದ್ಭವಲಿಂಗ ಅಂತ ಹೇಳ್ತಾರೆ. ಯಾಕಂದರೆ ಯಾವ ಸ್ಥಳದಲ್ಲಿ ಶಿವ ಪ್ರತ್ಯಕ್ಷನಾಗಿದ್ದೋ ಅದೇ ಸ್ಥಳದಲ್ಲಿ ಇವತ್ತಿಗೂ ಕೂಡ ನಮಗೆ ಆ ಲಿಂಗವನ್ನು ನೋಡಲಿಕ್ಕೆ ಸಿಗ್ತದೆ. ಆ ಶಿವಲಿಂಗನ ದರ್ಶನದಿಂದ ನಮ್ಮ ಜೀವನದಲ್ಲಿರುವಂಥ ಎಷ್ಟೋ ಕಾಯಿಲೆಗಳು ಕೂಡ ಕಡಿಮೆ ಆಗ್ತದಂತ.
ಈ ಉತ್ತರ ಕಾಶಿಯಲ್ಲಿ ಒಟ್ಟು 365 ದೇವಸ್ಥಾನಗಳವ. ಸಣ್ಣ 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 ದೇವಸ್ಥಾನ ಬೇಕಾದಷ್ಟು ಎಲ್ಲ ಹೋದ್ರೂ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾವ. ಅದು ಇವತ್ತು ನಾನು ನಿಮಗೆ ಈ ಶಿವನ ದರ್ಶನ ಮಾಡಿಸ್ತೀನಿ. ಜೊತೆಗೆ ಇನ್ನೊಂದು ವಿಶೇಷ ಏನು ಅಂದರೆ, ಪಾರ್ವತಿ ದೇವಿ ದುರ್ಗಮಾಸುರನ ಸಂಹಾರವನ್ನು ಮಾಡಿ ಆಕೆ ದುರ್ಗೆ ಅನ್ನುವ ಒಂದು ಹೆಸರನ್ನು ಪಡಿತಾಳೆ. ದುರ್ಗಮಾಸುರನ ಸಂಹಾರವನ್ನು ಮಾಡಿ ದುರ್ಗೆ ಆ ತ್ರಿಶೂಲವನ್ನು ಭೂಮಿ ಮೇಲೆ ಇಡ್ತಾಳೆ. ಇವತ್ತಿಗೂ ಕೂಡ ನಾವು ಆ ತ್ರಿಶೂಲವನ್ನು ನೋಡಲಿಕ್ಕೆ ಸಾಧ್ಯ ಅದ. ಆ ತ್ರಿಶೂಲ ದರ್ಶನ ಕೂಡ ನಾನು ನಿಮಗೆ ಮಾಡಿಸ್ತೀನಿ, ಬರ್ರಿ. ಇಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ ನೋಡ್ರಿ. ಉತ್ತರಾಖಂಡದಲ್ಲಿ ಯಾವುದೇ ದೇವಸ್ಥಾನಗಳು ಬಹಳನೇ ದೊಡ್ಡ ದೊಡ್ಡ ಇಲ್ಲವೇ ಇಲ್ಲ. ಆದರೆ ಆ ಸಣ್ಣ ಸಣ್ಣ ದೇವಾಲಯದಲ್ಲಿ ಎಷ್ಟೊಂದು ಶಕ್ತಿ ಅದ ಅಂದ್ರೆ, ಬಾರ್ಕೋಟ್ ಸುರಂಗ ಆಗಿದ್ದು ಅಲ್ಲಿ ಒಂದು ಸಣ್ಣ ದೇವಸ್ಥಾನ ಇತ್ತಂತ. ಆ ಒಂದು ನಾಗದೇವತೆ ದೇವಸ್ಥಾನ ಇತ್ತಂತೆ, ಸಣ್ಣದಿತ್ತಂತೆ. ಅದನ್ನು ತೆಗಿಬೇಡ ಅಂಥೇಳಿ ಊರಿನವ್ರು ಹೇಳಿದರೂ ಕೂಡ ಆ ಬಾರ್ಕೋಟ್ ಸುರಂಗವನ್ನು ಮಾಡಬೇಕಾದ್ರೆ ಕಾರ್ಮಿಕರು ಆ ಒಂದು ದೇವಸ್ಥಾನವನ್ನೆಲ್ಲ ಕೆಡವಿಬಿಟ್ರಂತ. ನೆಲಸಮ ಮಾಡಿ ಸುರಂಗವನ್ನು ಮಾಡಲಿಕ್ಕೆ ಶುರು ಮಾಡಿದ ಮೇಲೆ 41 ಕಾರ್ಮಿಕರು ಸಿಕ್ಕಾಕೊಂಡ್ಬಿಟ್ರು ಒಳಗೆ. ಅತ್ತೂ ಇಲ್ಲ ಇತ್ತೂ ಇಲ್ಲ ಅಂಥೇಳಿ. ಯಾವಾಗ ಬೇಡ್ಕೊಂಡು ಆ ಸ್ವಾಮಿಗೆ ಮತ್ತೆ ನಿಮ್ಮ ಒಂದು ಕ್ಷೇತ್ರವನ್ನು ನಿರ್ಮಾಣ ಮಾಡ್ತೇವೆ, ಅಲ್ಲಿ ಸ್ಥಳೀಯರು ಏನು ಮಾಡಿದ್ರಂತೆ, ಡೋಲಿ ಪಲ್ಲಕ್ಕಿಯನ್ನು ಹೊತ್ತುಕೊಂಡು ನಂತರ ಬೇಡ್ಕೊಂಡಾಗ ಆ 41 ಏನು ಕಾರ್ಮಿಕರು ಒಬ್ಬರಿಗೂ ಏನೂ ಆಗಲಾದ್ರೆ ಸುರಕ್ಷಿತವಾಗಿ ಬಂದ್ರಂತೆ. ಬಹಳನೇ ಶಕ್ತಿಶಾಲಿ ದೇವಸ್ಥಾನಗಳು ಇಲ್ಲಿ. ಬರೀ ನಿಮಗೆ ಈಶ್ವರ ದರ್ಶನವನ್ನು ಮಾಡಿಸ್ತೇನೆ. ಇದು ಉತ್ತರಾಖಂಡದ ಉತ್ತರ ಕಾಶಿ ಪಟ್ಟಣ. ಇಲ್ಲಿ ಗಂಗೆಯನ್ನು ಭಾಗೀರಥಿ ಅಂಥೇಳಿ ಪೂಜೆ ಮಾಡ್ತಾರೆ. ಅಷ್ಟೇ ಅಲ್ಲ, ಮಣಿಕರ್ಣಿಕಾ ಘಾಟ್ನಲ್ಲಿ ನಿತ್ಯ ಗಂಗೆಗೆ ಆರತಿ ಆಗ್ತದೆ. ಅದನ್ನು ನೋಡ್ಲಿಕ್ಕಂತೂ 2 ಕಣ್ಣು ಸಾಲೋದಿಲ್ಲ, ಅಷ್ಟು ಸುಂದರವಾಗಿ ಆರತಿ ಮಾಡ್ತಾರೆ. ಇನ್ನು ಇದು ಈಶ್ವರ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ. ನಿಮ್ಮನ್ನು ಕೂಡ ನಾನು ಒಳಗೆ ಕರೆದುಕೊಂಡು ಹೋಗ್ತೇನೆ. ಇದು ಪೂರ್ಣ ಹೊರಗಡೆಯಿಂದ ನಮಗೆ ಈ ರೀತಿಯಾಗಿ ಕಾಣುವುದು ಈಶ್ವರ ವಿಶ್ವನಾಥ ದೇವಸ್ಥಾನ ಅಂತಲೇ ಕರೀತಾರೆ. ಉತ್ತರ ಕಾಶಿ ವಿಶ್ವನಾಥ ದೇವಸ್ಥಾನ. ಇಲ್ಲಿ ಕೂಡ ಸೇಮ್ ಕಾಶಿಯಲ್ಲಿ ಯಾವ ರೀತಿ ಲಿಂಗ ಅದನೋ ಅದೇ ರೀತಿ ಇದು ಒಂದು ಚೌಕದಲ್ಲೇ. ನಂತರ ಈಗ ನಾವು ಒಳಗೆ ಹೋಗ್ತಾ ಇದ್ದೀವಿ. ಒಳಗೆ ಹೋದ ತಕ್ಷಣ ಈ ರೀತಿ ಎಂಟ್ರೆನ್ಸ್ಗೆ ಈ ರೀತಿಯಾಗಿ ನಮಗೆ ಕಾಣಿಸ್ತದೆ. ಭಾಳನೇ ರಶ್ ಇತ್ತು. ನಾವು ಹೋದ ದಿವಸ ನೀವು ಉತ್ತರ ಕಾಶಿಗೆ ಬಂದುಬಿಟ್ರೆ ಸಾಕು, ಕೇದಾರ ಬದರಿ ಎಲ್ಲವೂ ನಿಮಗೆ ಹತ್ತಿರ ಆಗ್ತದೆ. ಇಲ್ಲಿಂದನೇ ಉತ್ತರ ಕಾಶಿಯಲ್ಲಿ ವಾಸ್ತವ್ಯವನ್ನು ಹೂಡಿ ನೀವು ಎಲ್ಲಿ ಬೇಕಾದಲ್ಲೂ ಕೂಡ ಓಡಾಡ್ಬೋದು. ಯಾಕಂದರೆ ಇದು ಜಿಲ್ಲಾ ಪಟ್ಟಣ ಅದ. ಇಲ್ಲಿ ನಿಮಗೆ ರೂಮ್ಸ್ ಕೂಡ ಒಳ್ಳೆ ಸಿಗ್ತದೆ, ಊಟ ಉಪಚಾರ ಕೂಡ ಒಳ್ಳೆ ಸಿಗ್ತದೆ. ಬದ್ರಿ, ಕೇದಾರ, ಗಂಗೋತ್ರಿ ಎಲ್ಲವೂ ಸನೇ ಆಗ್ತದೆ. ನಿಮಗೆ ಒಂದು ಕಾರ್ ಮಾಡಿಕೊಂಡು ಬೆಳಗ್ಗೆ ಹೋಗಿ ಸಾಯಂಕಾಲ ಕೂಡ ಬರಬಹುದು. ಇದು ದೇವಸ್ಥಾನದ ಎಂಟ್ರೆನ್ಸ್. ಇದು ಇಲ್ಲಿಂದ ಒಳಗೆ ಹೋದರೆ ಶಿವಲಿಂಗನ ದರ್ಶನ ವಿಶೇಷವಾಗಿರ್ತದೆ. ಶಿವಲಿಂಗನ ದರ್ಶನ ಬರ್ರಿ, ಶಿವಲಿಂಗನ ದರ್ಶನವನ್ನು ಮಾಡ್ಕೊಂಡು ಬಿಡ್ರಿ. ಇಲ್ಲಿ ಪ್ರತಿದಿನ 3 ಸಲ ಅಭಿಷೇಕ ಆಗ್ತದೆ. ಅಭಿಷೇಕ, ದರ್ಶನ, ನಂತರ ಮಂಗಳಾರತಿ. ಅದಾದಮೇಲೆ ಶಿವನಿಗೆ ಸುಂದರವಾಗಿ ಅಲಂಕಾರವನ್ನು ಮಾಡ್ತಾರೆ. ಈ ಅಲಂಕಾರ ನೋಡಲಿಕ್ಕೆ ನಮಗೆ 2 ಕಣ್ಣು ಸಾಲೋದಿಲ್ಲ ಅಂಥೇಳಿ ಅಷ್ಟು ಸುಂದರವಾಗಿ ಅಲಂಕಾರ. ಇನ್ನು ಇಲ್ಲಿಂದ ಹೊರಗೆ ಬಂದ ತಕ್ಷಣ ಪಾರ್ವತಿ ತ್ರಿಶೂಲ ಇಟ್ಟ ಸ್ಥಳವನ್ನು ತೋರಿಸ್ತೀನಿ. ಪಾರ್ವತಿಯ ತ್ರಿಶೂಲವ ದರ್ಶನವನ್ನು ಕೂಡ ನಾನು ಮಾಡಿಸ್ತೀನಿ. ಇದು ತ್ರಿಶೂಲ ದರ್ಶನಕ್ಕೆ ಎಂಟ್ರೆನ್ಸು. ಇದು ದೇವಿ ತ್ರಿಶೂಲ ದರ್ಶನ. ಕೆಳಗಡೆಯಿಂದ ಮೇಲೆವರೆಗೂ ಅದ್ಭುತವಾಗಿ ನೋಡಲಿಕ್ಕೆ ಸಿಗ್ತದೆ. ಇಲ್ಲಿ ಇನ್ನೊಂದಂದರೆ, ನಾವು ನಮ್ಮ ಶಕ್ತಿಯೆಲ್ಲ ಹಾಕಿ ಅಲ್ಗಾಡಿಸಿದ್ರೆ ಅಲ್ಗಾಡೋದಿಲ್ಲಂತೆ. ಇದು ಕೇವಲ ಒಂದೇ ಒಂದು ಬೆರಳಿನಿಂದ ಅಲ್ಗಾಡಿಸಿದ್ರೆ ಅಲ್ಗಾಡ್ತದೆ ಅಂತ ಹೇಳಿ. ಆದರೆ ಇಲ್ಲಿ ಯಾರಿಗೂ ಮುಟ್ಲಿಕ್ಕೆ ಅವಕಾಶವನ್ನು ಕೊಡುವುದಿನ. ಗಗನ ಎತ್ತರಕ್ಕೆ ಇರುವಂಥ ಈ ಒಂದು ತ್ರಿಶೂಲ ನೋಡೋದೇ ಮನಸ್ಸಿಗೆ ಬಹಳನೇ ಆನಂದವಾಗ್ತದೆ. ಕೆಳಗಡೆಯಿಂದ ಹಿಡಿದು ಮೇಲಿನವರೆಗೂ ತ್ರಿಶೂಲವನ್ನು 3 ಮಾರ್ದಿ ಪ್ರದಕ್ಷಿಣೆಯನ್ನು ಹಾಕಿ ಹೊರಗೆ ಬಂದಾಗ ಏನೋ ಒಂದು ಮನಸ್ಸಿಗೆ ಸಂತೋಷ ಅನ್ನಿಸ್ತದೆ. ದರ್ಶನ ಮಾಡಿದರೆ ಸಾಕು, ಎಷ್ಟೋ ಪಾಪಗಳು ಕಳೆದು ಹೋಗ್ತದಂತ. ಇಲ್ಲಿ ಎಷ್ಟೋ ಜನ ಹರಕೆಯನ್ನು ಕೂಡ ಹೊತ್ಕೊಳ್ತಾ ಇದ್ರು. ಇನ್ನು ಇಲ್ಲಿ ಒಂದು ವಿಶೇಷವಾದ ಭಾಗ್ಯ ನನಗೆ ಕೂಡಿ ಬಂತು ಅಂತ ಹೇಳಿದೆ. ಅದೇನು ಅಂತ ಹೇಳ್ತೀನಿ ಬರ್ರಿ. ಇದು ಮಣಿಕರ್ಣಿಕಾ ಘಾಟ್ ಅಂಥೇಳಿ. ಇಲ್ಲಿ ಗಂಗೆ ಭಾಗೀರಥಿ ರೂಪದಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ. ನಾವು ದೇವಸ್ಥಾನದಿಂದ ಹೊರಗಡೆ ಬಂದಾಗ
ಅಂದರೆ ನಾವು ವಿಡಿಯೋ ಎಲ್ಲ ಮಾಡೋದಿತ್ತಲ್ಲ, ತ್ರಿಶೂಲದ ವಿಡಿಯೋ ಎಲ್ಲ ಮಾಡ್ತಾ ನಿಂತಾಗ ಅಲ್ಲಿಂದ ನಮ್ಮ ಜೊತೆ ಏನು ಗ್ರೂಪ್ ಇತ್ತಲ್ಲ ಅವರೆಲ್ಲರೂ ಹೊರಗಡೆ ಬಂದು ಮಣಿಕರ್ಣಿಕಾ ಘಾಟ್ ಕಡೆ ಹೋಗಿಬಿಟ್ಟಿದ್ರು. ನಮಗೆ ಮಣಿಕರ್ಣಿಕಾ ಘಾಟ್ ಎಲ್ಲದ ಅಂತ ಗೊತ್ತಿರಲಿಲ್ಲ. ಕೇಳ್ತಾ ಕೇಳ್ತಾ ಬಂದ್ವಿ. ಅಲ್ಲೇ ಒಂದು ಗಂಗಾ ದೇವಸ್ಥಾನ ಇತ್ತು. ನಾವು ಅಂದ್ಕೊಂಡಿದ್ವಿ ಮಣಿಕರ್ಣಿಕಾ ಘಾಟಲ್ಲಿ ಸಾವಿರಾರು ಮಂದಿ ನಿಂತು ಬಿಟ್ಟಿರ್ತಾರೆ, ಆಗಲೇ ಎಲ್ಲರೂ ಜಾಗ ಹಿಡ್ಕೊಂಡು ನಿಂತು ನಮಗೆಲ್ಲೂ ಜಾಗ ಸಿಗೋದೇ ಇಲ್ಲ, ಆರತಿ ನೋಡಲಿಕ್ಕೆ ಆಗ್ತದೋ ಇಲ್ಲೋ, ಅಷ್ಟೊಂದು ಜನ ಎಲ್ಲ ಸೇರಿರ್ತಾರೆ ಅಂಥೇಳಿ ಸುಮ್ಮನಾದ್ವಿ. ನಂತರ ಅಲ್ಲಿ ಒಂದು ಗಂಗಾ ದೇವಸ್ಥಾನ ಇತ್ತು. ಆ ದೇವಸ್ಥಾನಕ್ಕೆ ನಾವು ಹೋದ್ವಿ. ಫಸ್ಟು ಗಂಗಾ ದೇವಸ್ಥಾನಕ್ಕೆ ಹೋಗಿ ನಂತರ ಆ ಗಂಗಾ ದೇವರ ಆರತಿ ಸಿಗುತ್ತೋ ಇಲ್ವೋ ದೂರಿಂದ ನೋಡಿ ಬಂದರೆ ಆಯಿತು ಅಂಥೇಳಿ. ಮನುಷ್ಯ ಏನೂ ಅಂದ್ಕೊಳ್ಬಾರ್ದು, ಯಾಕಂದರೆ ನಮ್ಮ ಸಂಕಲ್ಪವೇ ಬೇರೆ, ಭಗವಂತನ ಸಂಕಲ್ಪವೇ ಬೇರೆ ಇರ್ತದೆ. ನಾವು ಮಣಿಕರ್ಣಿಕಾ ಘಾಟ್ಗೆ ಅಲ್ಲೇ ಮಣಿಕರ್ಣಿಕಾ ಘಾಟ್ನಲ್ಲಿ ಗಂಗಾ ಆರತಿ ಇರ್ತದೆ. ನಾವು ಮಣಿಕರ್ಣಿಕಾ ಘಾಟ್ಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಒಂದು ಗಂಗಾ ದೇವಸ್ಥಾನ ಬರ್ತದೆ. ನಾಯಿನಂದಿ ನಮ್ಮ ಮನೆಯವರಿಗೆ ಗಂಗಾ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣ ನಮಸ್ಕಾರ ಹಾಕ್ಕೊಂಡೆ ಮುಂದೆ ಗಂಗಾ ಆರತಿ ನೋಡ್ಲಿಕ್ಕೆ ಹೋಗೋಣ ಅಂತಂದೆ. ಸರಿ ಆಯಿತು ಅಂಥೇಳಿ ನಾವು ಇಲ್ಲಿ ದೇವಸ್ಥಾನಕ್ಕೆ ಒಳಗೆ ಬಂದ್ವಿ. ಆ ಗಂಗೆಯನ್ನು ನೋಡಿ ನಂಗೆ ಬಹಳನೇ ಖುಷಿ ಅನ್ನಿಸ್ತು. ಆವಾಗ ಒಂದು ಸ್ತೋತ್ರ ಹೇಳಿದೆ. ದೇವಿ ಸುರೇಶ್ವರಿ ಭಗವತಿ ಗಂಗೆ ತ್ರಿಭುವನ ತಾರಿಣಿ तरल तरंगे शंकर मौलि विहारिणि विमले मम मतिरास्तान्तव पद कमले भागीरथी सुखदायिनी मात स्तव जल महिमा निगमे ख्यातः. ಇಷ್ಟನ್ನೋ ತನಕ ಅಂದರೆ ನನ್ನ ಕಣ್ಣಲ್ಲಿ ನೀರು ಬಂದುಬಿಟ್ಟಿತ್ತು. ಅಷ್ಟು ಸುಂದರವಾದ ಮೂರ್ತಿಯನ್ನು ನೋಡಿದ ತಕ್ಷಣ ನಂತರ ಪ್ರದಕ್ಷಿಣ ನಮಸ್ಕಾರ ಹಾಕ್ಕೊಂಡು ಬಂದು ತೀರ್ಥ ಇಸ್ಕೊಳ್ಳಿಕತ್ತಿದ್ದೆ. ಆಗ ಅವ್ರು ಕೇಳಿದರು ಎಲ್ಲಿಂದ ಬಂದಿರಿ ಅಂತ ಹೇಳಿ. ನನ್ನ ಇತಿವೃತ್ತ ಅಂತ ಎಲ್ಲ ಹೇಳಿದ್ವಿ. ಹೇಳಿದಾದಮೇಲೆ ಅವ್ರು ನನ್ನ ಕೇಳಿದರು, ಇವತ್ತಿನ ದಿವಸ ನೀವು ನಮ್ಮ ಜೊತೆ ಗಂಗಾ ಆರತಿ ಮಾಡ್ತೀರಾ ಅಂಥೇಳಿ. ಅಂದರೆ ಮುಖ್ಯ ಗಂಗಾ ಆರತಿ ಮಾಡೋ ಆಚಾರ್ಯರೇ ಅವರಂತ. ಅವರು ಆಗಲೇ ಎಲ್ಲ ರೀತಿಯ ಆರತಿಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ರು, ಎಲ್ಲ ಜೋಡಿಸ್ತಾ ಇದ್ರು, ಇಷ್ಟೊಂದು ಆರತಿಗಳನ್ನು ಇಟ್ಕೊಂಡಿದ್ರು. ನಂಗೆ ಭಾಳನೇ ಖುಷಿ ಅನ್ನಿಸ್ಬಿಡ್ತು. ನನಗೇನೋ ನನ್ನನ್ನು ಕರ್ಕೊಂಡು ಹೋಗಿ ಆರತಿ ಮಾಡಿಸ್ತಾರಾ ಅಂಥೇಳಿ. ನಮ್ಮ ಜೊತೆ ಆರತಿ ಮಾಡಲಿಕ್ಕೆ ಇವತ್ತು ನೀವು ಬನ್ನಿ ಅಂತ ಹೇಳಿದರು. ನಂಗೆ ಭಾಳ ಅಂದರೆ ಭಾಳನೇ ಖುಷಿ ಆಯಿತು. ನಾನು ಅಂದ್ಕೊಂಡಿದ್ದೆ ಆರತಿ ನೋಡಲಿಕ್ಕೆ ನಮಗೆ ಜಾಗ ಸಿಗ್ತದೋ ಇಲ್ಲೋ ಅಂದ್ಕೊಂಡಿದ್ದೆ. ಅಂಥದ್ದು ಮುಖ್ಯ ಆರತಿ ಮಾಡೋ ಸ್ಥಾನದಲ್ಲಿ ನಾನು ಹೋಗಿ ನಿಂತು ಗಂಗಾ ಆರತಿ ಮಾಡ್ತೀನಿ ಅಂದರೆ ಅದೆಂತಹ ಖುಷಿ, ಎಂತಹ ಸಂತೋಷ ಅಂಥೇಳಿ. ಬನ್ನಿರಿ, ಅದು ವಿಡಿಯೋದ ತೋರಿಸ್ತೀನಿ. ಇವರೇ ನಮ್ಮನ್ನು ಗಂಗಾ ದೇವಸ್ಥಾನದಿಂದ ಆ ಒಂದು ಮಣಿಕರ್ಣಿಕಾ ಘಾಟ್ಗೆ ಆರತಿ ಮಾಡಲಿಕ್ಕೆ ಒಳದಾರಿಯಲ್ಲಿ ಕರ್ಕೊಂಡು ಬಂದರು. ಆಗಲೇ ಬೇಕಾದಷ್ಟು ಜನ ನಿಂತಿದ್ದರು. ಎಲ್ಲರನ್ನ ಸರಿಸಿ ಗಂಗೆ ಮುಂದೆನೇ ಕರ್ಕೊಂಡು ಹೋದರು. ನಂತರ ಆರತಿ ಶುರುವಾಯಿತು. ಅರ್ಧ ಗಂಟೆ ಆರತಿ ಎಲ್ಲ ಆಯಿತು. ಆರತಿ, ಧೂಪ, ದೀಪ, ನೈವೇದ್ಯ, ಆರತಿ ಎಲ್ಲ ನೋಡಿದೆ ನಾನು ಹತ್ತಿರದಲ್ಲೇ ನಿಂತು. ಒಂದು ಅರ್ಧ ಗಂಟೆ ಹಿಂದೆ ನಮಗೆ ಎಲ್ಲರೂ ನಮ್ಮ ಗ್ರೂಪ್ನವರು ಹೋಗಿಬಿಟ್ಟಾಗ ನಮ್ಗೆ ಅನಿಸಿತ್ತು ನಾವು ಹೆಂಗಪ್ಪ ಹೋಗ್ತೀವಿ, ಯಾಕಂದರೆ 3-4 ಕಡೆ ದಾರಿ ಅದ, ಯಾವ ದಾರಿಯಿಂದ ಹೋಗಬೇಕು ಅಂತ ನಮಗೇನೂ ಗೊತ್ತಾಗವಲ್ತಾಗಿತ್ತು. ಸ್ವಲ್ಪ ಕತ್ಲಾಗ್ಲಿಕ್ಕೂ ಬಂದುಬಿಟ್ಟಿತ್ತು. ಹೆಂಗಪ್ಪ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಹೊಸ ಊರಿನಲ್ಲಿ ಎಲ್ಲೋ ಒಂದು ಹೋಗಿ ತಪ್ಪಿಸ್ಕೊಳ್ಬಾರ್ದು, ಅದಕ್ಕಾಗಿ ಹೆಂಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಭಗವಂತನೇ ದಾರಿ ತೋರಿಸ್ತಾನೆ ಅನ್ನೋದು ಸುಳ್ಳಲ್ಲ. ಒಂದು ಕ್ಷಣವನ್ನು ನನ್ನ ಜೀವನ ಇರುವವರೆಗೂ ನಾನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಗಂಗಾ ಆರತಿಯನ್ನು ನಾವು ಹೆಚ್ಚಾಗಿ ಟಿವಿ ಒಳಗೆ ನೋಡ್ತಿದ್ವಿ, ಆದರೆ ಇಷ್ಟೊಂದು ಹತ್ತಿರದಲ್ಲಿ ನಿಂತು ನೋಡಿದ್ವಿ. ನಂಗೆ ಭಾಳ ಖುಷಿ ಅನ್ನಿಸ್ತು. ಇನ್ನು ನೀವು ಕೂಡ ಎಲ್ಲ ದೇವರ ದರ್ಶನ ಮಾಡಿದ್ರಿ. ಮತ್ತೆ ಮುಂದಿನ ವೇಳೆ ಸಿಗ್ತೀನಿ. ನಮಸ್ಕಾರ.